ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 42ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಕಠೋಪನಿಷತ್ತಿನ ಪ್ರಕಾರ ಅರ್ಥ, ಮಹತ್ತತ್ವ, ಅವ್ಯಕ್ತ ಇದನ್ನೂ ಕೂಡ ಹೇಳಿದ್ದಾರೆ. ಆದ್ರೆ ಇಲ್ಲಿ ಭಗವಂತ ಅದನ್ನ ಬಿಟ್ಬಿಟ್ಟಿದಾನಲ್ಲ, ಯಾಕೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಯಾಕೆ ಅಂತಂದ್ರೆ ಆತ್ಮದ ಮಹತ್ವವನ್ನ ತಿಳ್ಕೊಂಡ್ರೆ ಸಾಕು. ಇಲ್ಲಿ ಅರ್ಥ, ಮಹತ್ತತ್ವ, ಅವ್ಯಕ್ತತೆ, ಅದರ ಶ್ರೇಷ್ಠತೆ ಏನು ಅದೆಲ್ಲ ತಿಳ್ಕೊಳ್ಳುವಂತ ನೆಸೆಸಿಟಿ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಸಾರ ರೂಪದಲ್ಲಿ ವರ್ಣನೆ ಮಾಡಿದ್ದಾನೆ. ಅದಕ್ಕೋಸ್ಕರ ಅವನು ಫುಲ್ಲು ಡೀಟೇಲ್ ಆಗಿ ಹೇಳಿಲ್ಲ. ಯಾವುದು ಇಂಪಾರ್ಟೆಂಟ್ ಆಗಿ ನಾವು ತಿಳ್ಕೋಬೇಕೋ, ಮೇನ್ ಇಲ್ಲಿ ಆತ್ಮದ ಮಹತ್ವವನ್ನ ನಾವು ತಿಳ್ಕೋಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ವಿವರಣೆಯನ್ನ ಭಗವಂತ ಇಲ್ಲಿ ಕೊಟ್ಟಿದ್ದಾನೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ಕಠೋಪನಿಷತ್ತಿನಲ್ಲಿ ಇಂದ್ರಿಯಗಳಿಗಿಂತ ಅರ್ಥಗಳನ್ನ ಶ್ರೇಷ್ಠ ಅಂತ ಯಾವ ರೀತಿ ತಿಳಿಸಿದ್ದಾರೆ, ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋದು ಅನ್ನೋದನ್ನ ಇಲ್ಲಿ ಕೇಳ್ತಾ ಇದ್ದಾರೆ. ಕಠೋಪನಿಷತ್ತಲ್ಲಿ ಹೇಳಿದ್ದಾರೆ, ಯಾಕಂದ್ರೆ ಭಗವಂತ ಇಲ್ಲಿ ಅರ್ಥದ ಬಗ್ಗೆ ಹೇಳಿಲ್ವಲ್ಲ. ಸೊ ಕಠೋಪನಿಷತ್ತಿನಲ್ಲಿ ಇಂದ್ರಿಯಗಳಿಗಿಂತ ಅರ್ಥ ಶ್ರೇಷ್ಠ ಅಂತ ಹೇಳಿದಾರಲ್ಲ, ಹೇಗೆ ತಿಳಿಸಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈಗ ಇಂದ್ರಿಯಗಳಿಗಿಂತ ಅರ್ಥ ಶ್ರೇಷ್ಠ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಯಾಕಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಅದನ್ನ. ಇಲ್ಲಿ ಅರ್ಥ ಅನ್ನುವಂತ ಶಬ್ದದ ಅಭಿಪ್ರಾಯ ಏನಪ್ಪಾ? ಅರ್ಥ ಅಂದ್ರೆ ಏನು ಅಂದ್ರೆ ಪಂಚತನ್ಮಾತ್ರಗಳು ಅಂತ ಅರ್ಥ. ಏನು ಪಂಚತನ್ಮಾತ್ರಗಳು ಅಂತಂದ್ರೆ, ಈಗ ಇಂದ್ರಿಯಗಳು 5 ಇದೆಯಲ್ವಾ, ಆ 5 ಇಂದ್ರಿಯಗಳಿಗೆ ತಮ್ಮದೇ ಆದಂತಹ ತನ್ಮಾತ್ರಗಳಿದೆ. ಏನು ಅಂತಂದ್ರೆ, ಕಿವಿಗೆ ಶಬ್ದ ಇದೆ, ಚರ್ಮಕ್ಕೆ ಸ್ಪರ್ಶ ಅನ್ನೋದಿದೆ, ಕಣ್ಣಿಗೆ ರೂಪ ಅನ್ನೋದಿದೆ, ನಾಲಿಗೆಗೆ ರಸ ಅನ್ನೋದಿದೆ, ಮತ್ತೆ ಮೂಗಿಗೆ ಗಂಧ ಅನ್ನೋದಿದೆ. ಅದರಿಂದಾನೇ ನಮಗೆ ಅದರ ಅನುಭವ ಆಗೋದು. ಅದನ್ನ ತನ್ಮಾತ್ರಗಳು ಅಂತ ಹೇಳೋದು. ಈಗ ಇಂದ್ರಿಯಗಳ ಮೂಲಕ ನಾವೇನಾದ್ರೂ ನೋಡ್ತೀವಿ, ಕೇಳ್ತೀವಿ ಅಂತ ಇಟ್ಕೊಳ್ಳಿ, ಅದನ್ನ ಮರ್ತ್ ಹೋಗ್ತೀವಿ. ಆದ್ರೆ ಅದರಿಂದ ನಾವು ಅನುಭವ ಪಟ್ಟಿರ್ತೀವಲ್ವಾ, ಅದು ನಮ್ಮ ಮನಸ್ಸಿನಲ್ಲೇ ಇದ್ಬಿಡುತ್ತೆ. ಅದಕ್ಕೋಸ್ಕರನೇ ಹೇಳೋದು, ತನ್ಮಾತ್ರಗಳು ಇಂದ್ರಿಯಗಳಿಗಿಂತ ಸೂಕ್ಷ್ಮವಾಗಿರುತ್ತೆ. ಅದಕ್ಕೋಸ್ಕರನೇ ಅವುಗಳನ್ನ ಶ್ರೇಷ್ಠ ಅಂತ ಹೇಳೋದು. ಈಗ ನಮ್ಮ ಮೂಗು ಏನೋ ಒಂದು ವಾಸನೆಯನ್ನ ತಗೊಳುತ್ತೆ ಅಂತ ಇಟ್ಕೊಳ್ಳಿ, ಆ ವಾಸನೆನೇ ಅದಕ್ಕೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಮೂಗಿದ್ರೂ ಏನು ಸುಮ್ಮನೆ ಇರುತ್ತದು ಅಲ್ವಾ. ಆದ್ರೆ ಸುಗಂಧಭರಿತವಾದಂತಹ ಒಂದು ವಾಸನೆ ಆ ಮೂಗಿನ ಒಳಗಡೆ ಹೋದಾಗ ಆ ಒಂದು ಗಂಧ ರೂಪ ಇದೆಯಲ್ಲ, ಅದು ನಮ್ಮ ಮನಸ್ಸಿನ ಒಳಗಡೆ ಆಳದಲ್ಲಿ ಇಳಿದು ಬಿಡುತ್ತೆ. ಆವಾಗ ನಮಗೆ ಯಾವಾಗಾದ್ರೂ ಅದರದ್ದು ವಾಸನೆ ಬೇಕು ಅಂದಾಗ, ಅಯ್ಯೋ ಅದು ಎಷ್ಟು ಚೆನ್ನಾಗಿತ್ತು, ಆ ಒಂದು ಸುಗಂಧ ನನಗೆ ತಗೊಳ್ಬೇಕು ಅನ್ನಿಸುತ್ತೆ ತಾನೆ. ಅಂದ್ರೆ ಆ ಇಂದ್ರಿಯಗಳಿಗಿಂತ ಆ ತನ್ಮಾತ್ರ ಅನ್ನೋದು ತುಂಬಾ ಸೂಕ್ಷ್ಮವಾಗಿರುವಂಥದ್ದು. ಅದಕ್ಕೆ ಅದನ್ನ ಶ್ರೇಷ್ಠ ಅಂತ ಹೇಳ್ತಾರೆ. ನನಗೆ ಗೊತ್ತಿರೋ ಮಟ್ಟಿಗೆ ಇಲ್ಲಿ ನಾನು ಅದನ್ನ ಹೇಳಿದ್ದೀನಿ, ಆಯ್ತಾ. ಇದನ್ನ ನೀವು ಇನ್ನೂ ಡೀಟೇಲ್ ಆಗಿ ನೀವು ಯೋಚನೆ ಮಾಡಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಸೊ ಅದಕ್ಕೆ ಕಠೋಪನಿಷತ್ತಿನಲ್ಲಿ ಇಂದ್ರಿಯಗಳಿಗಿಂತ ಅವುಗಳ ಅರ್ಥ ಶ್ರೇಷ್ಠ ಅಂತ ಹೇಳಿರೋವಂಥದ್ದು. ಇಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಭಗವಂತ ಇಂದ್ರಿಯಗಳಿಗಿಂತ ಮನಸ್ಸನ್ನ ಮತ್ತೆ ಮನಸ್ಸಿಗಿಂತ ಬುದ್ಧಿಯನ್ನ ಶ್ರೇಷ್ಠ ಅಂತಂದ್ರೆ ಸೂಕ್ಷ್ಮ ಮತ್ತೆ ಬಲಿಷ್ಠ ಅಂತ ತಿಳಿಸಿದ್ದಾನೆ. ಆದ್ರೆ 2ನೇ ಅಧ್ಯಾಯದಲ್ಲಿ ಪ್ರಯತ್ನಶೀಲ ಬುದ್ಧಿವಂತ ಪುರುಷನ ಮನಸ್ಸು ಕೂಡ ಪ್ರಮಥನ ಸ್ವಭಾವವುಳ್ಳ ಇಂದ್ರಿಯಗಳು ಬಲವಂತವಾಗಿ ಅಪಹರಿಸುತ್ತೆ ಅಂತ ಹೇಳಿದಾನಲ್ಲ. ಅಂದ್ರೆ 2ನೇ ಅಧ್ಯಾಯದ 60ನೇ ಶ್ಲೋಕದಲ್ಲಿ ಪ್ರಯತ್ನಶೀಲ ಅಂದ್ರೆ ತಾನು ಏನೋ ಒಂದು ಪ್ರಯತ್ನ ಮಾಡ್ತಾ ಇರ್ತಾನೆ, ನಾನು ಏನಾದ್ರೂ ಒಂದು ಮಾಡಬೇಕು, ಈ ಇಂದ್ರಿಯಗಳನ್ನ ನಾನು ಕಂಟ್ರೋಲ್ ಮಾಡಬೇಕು ಅಂತಾನೋ ಅಥವಾ ಏನೋ ಒಂದು ಸಾಧನೆ ಮಾಡ್ತಿರ್ತಾನೆ, ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಿರ್ತಾನೆ. ಅಂತ ಬುದ್ಧಿವಂತ ಮನುಷ್ಯನ ಮನಸ್ಸನ್ನು ಕೂಡ ಪ್ರಮಥನ ಸ್ವಭಾವ ಇರುವಂತ ಇಂದ್ರಿಯಗಳು ಬಲವಂತವಾಗಿ ಅಪಹರಿಸುತ್ತೆ ಅಂತ ಹೇಳಿದಾನೆ. ಈಗ ನಾವು 2ನೇ ಅಧ್ಯಾಯವನ್ನ ತಿಳ್ಕೊಂಡಿದೀವಿ, ಆದ್ರೆ ಮರ್ತು ಹೋಗಿರ್ತೀವಲ್ವಾ. ಸೊ ಅದಕ್ಕೆ ಒಂದು ಸರಿ ಆ ಶ್ಲೋಕ ಯಾವುದು, ಅದರ ಅರ್ಥ ಏನು ಅಂತ ಒಂದ್ಸರಿ ತಿಳ್ಕೊಳ್ಳೋಣ. ಆಗ ಇನ್ನೊಂದು ಸ್ವಲ್ಪ ನಮಗೆ ಕ್ಲಿಯರ್ ಆಗತ್ತೆ. 2ನೇ ಅಧ್ಯಾಯ 60ನೇ ಶ್ಲೋಕ. ಯಾವ ಶ್ಲೋಕಪ್ಪ ಅದು ಅಂತಂದ್ರೆ, ಯತತೋ ಹ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ.
ಅಲ್ಲಿ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಆಸಕ್ತಿ ನಾಶ ಆಗದೇ ಇರುವ ಕಾರಣದಿಂದ ಪ್ರಮಥನ ಸ್ವಭಾವ ಇರುವಂತಹ ಇಂದ್ರಿಯಗಳು ಪ್ರಯತ್ನ ಮಾಡ್ತಾ ಇರುವಂತಹ ಬುದ್ಧಿವಂತನಾದ ಪುರುಷನ ಮನಸ್ಸನ್ನು ಕೂಡ ಬಲವಂತವಾಗಿ ಅಪಹರಿಸ್ಕೊಳ್ಳುತ್ತೆ. ಅಂದ್ರೆ ಅವನು ಆ ಇಂದ್ರಿಯ ವಿಷಯಗಳಿಂದ ದೂರ ಇರಬಹುದು, ಆದ್ರೆ ಅವನಿಗೆ ಆಸಕ್ತಿ ಅನ್ನೋದು ಹೋಗಿರೋದಿಲ್ಲ. ಯಾವಾಗವರೆಗೂ ನಮಗೆ ಆಸಕ್ತಿ ಹೋಗೋದಿಲ್ವೋ ಅಲ್ಲಿವರೆಗೂ ಇವತ್ತಲ್ಲ ನಾಳೆ ಆ ಮನುಷ್ಯನ ಮನಸ್ಸನ್ನ ಅದು ಅಪಹರಣ ಮಾಡುತ್ತೆ ಅನ್ನೋದನ್ನ ಅಲ್ಲಿ ಹೇಳಿದಾನೆ ಭಗವಂತ. ಇನ್ನ ವಿಷಯಗಳಲ್ಲಿ ವಿಚಾರಿಸ್ತಾ ಇರುವಂತ ಇಂದ್ರಿಯಗಳಲ್ಲಿ ಯಾವೊಂದು ಇಂದ್ರಿಯದ ಜೊತೆ ಮನಸ್ಸು ಸೇರಿರುತ್ತೋ ಅದು ಒಂದೇ ಇಂದ್ರಿಯ ಆ ಮನುಷ್ಯನ ಬುದ್ಧಿಯನ್ನು ಕೂಡ ಅಪಹರಣ ಮಾಡುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ಈ ವಿಷಯಗಳಲ್ಲಿ ಯಾವಾಗಲೂ ಈ ಇಂದ್ರಿಯಗಳು ವಿಚಾರಿಸ್ತಾ ಇರುತ್ತೆ. ಅಂದ್ರೆ ಏನು, ಕಣ್ಣು ಅದಕ್ಕಿಷ್ಟ ಆಗಿರುವಂತ ವಿಷಯಗಳನ್ನ ಹುಡುಕೊಂಡು ಹೋಗ್ತಾ ಇರುತ್ತೆ. ಎಲ್ಲಾದ್ರೂ ನನಗೆ ಚೆನ್ನಾಗಿರೋದು ನೋಡೋದಕ್ಕೆ ಸಿಗುತ್ತಾ, ನನ್ನ ಮನಸ್ಸಿಗೆ ಇಷ್ಟ ಆಗಿರುವಂಥದ್ದು ಅಂತ ಆ ಇಂದ್ರಿಯ ಹುಡುಕೊಂಡು ಹೋದ್ರೆ, ಕಿವಿ ತನ್ನ ಕೆಲಸ ಮಾಡುತ್ತೆ. ಆ ವಿಷಯಗಳು ಎಲ್ಲಿ ಸಿಗುತ್ತೆ ಅಂತ ಅದು ಹುಡುಕೊಂಡು ಹೋಗುತ್ತೆ ತನಗೆ ಬೇಕಾಗಿರುವಂಥದ್ದು. ನಾಲಿಗೆ ಅದನ್ನ ಹುಡುಕೊಂಡು ಹೋಗುತ್ತೆ. ಹೀಗೆ ಪ್ರತಿಯೊಂದು ಇಂದ್ರಿಯಗಳು ಕೂಡ ಆ ವಿಷಯಗಳಲ್ಲೇ ವಿಚಾರಿಸ್ತಾ ಇರುತ್ತೆ. ಯಾವಾಗ ಸೇರುತ್ತೋ, ಯಾವಾಗ ಸಿಗುತ್ತೋ ಅಂತಂದ್ಬಿಟ್ಟು. ಆಮೇಲೆ ಆ ಮನಸ್ಸು ಅದ್ರ ಜೊತೆಗೆ ಸೇರ್ಕೊಂಡಿರುತ್ತೆ. ಯಾಕೆ ಅಂತಂದ್ರೆ ಮನಸ್ಸೇ ತಾನೇ ಇದನ್ನೆಲ್ಲ ಅನುಭವಿಸುವಂಥದ್ದು. ಸೊ ಒಬ್ಬ ವ್ಯಕ್ತಿಗೆ ಬರೀ ನಾಲಿಗೆಯ ರುಚಿ ಅದರಲ್ಲೇ ಇರುತ್ತೆ ಅಂತ ಇಟ್ಕೊಳ್ಳಿ. ಅವನ ಮನಸ್ಸು ಯಾವಾಗೂ ತಿನ್ನೋದ್ರಲ್ಲೇ ಅವನಿಗೆ ಆಸಕ್ತಿ ಇರುತ್ತೆ. ಅಂತ ಒಂದು ವಿಷಯಗಳು ಎಲ್ಲಿ ಸಿಗುತ್ತೆ ಅಂತ ಅದು ಹುಡುಕೊಂಡಿರುತ್ತೋ ಅಂಥ ಒಬ್ಬ ಮನುಷ್ಯನ ಇಂದ್ರಿಯ, ಅದೊಂದು ಇಂದ್ರಿಯನೇ ಸಾಕು ಬುದ್ಧಿಯನ್ನ ಅಪಹರಣ ಮಾಡ್ಕೊಂಡ್ಬಿಡುತ್ತೆ. ಈಗ ಬುದ್ಧಿ ಶ್ರೇಷ್ಠವಾಗಿರುವಂಥದ್ದು, ಆದ್ರೂ ಕೂಡ ಯಾರಿಗೆ ಇಂದ್ರಿಯಗಳಲ್ಲೇ ಆಸಕ್ತಿ ಇರುತ್ತೋ, ಯಾರ ಮನಸ್ಸು ಯಾವಾಗಲೂ ಆ ಇಂದ್ರಿಯಗಳಲ್ಲೇ ಒಂದೇ ಒಂದು ಇಂದ್ರಿಯ ಇದ್ರೂ ಸಾಕು, ಇನ್ನು 5 ಇಂದ್ರಿಯಗಳು ಹಾಗೆ ಇದ್ಬಿಟ್ರೆ ಇನ್ನು ಆ ಮನುಷ್ಯನ ಗತಿ ಏನಾಗಬೇಕು ಅಂತ ಯೋಚನೆ ಮಾಡಿ. ಆದ್ರೆ ಒಂದೇ ಒಂದು ಇಂದ್ರಿಯ ಸಾಕು ಆ ಮನುಷ್ಯನ ಬುದ್ಧಿಯನ್ನ ಅಪಹರಣ ಮಾಡೋದಿಕ್ಕೆ. ಈಗ ಕುಡಿತ ಚಟ ಇರುತ್ತೆ ಅಂತ ಇಟ್ಕೊಳ್ಳಿ. ಕುಡಿಯೋವನಿಗೇನು, ಆ ಕುಡಿಬೇಕು, ಅದರ ಒಂದು ಮತ್ತು ಅವನಿಗೆ ಏರ್ಬೇಕು, ಅದು ಒಂದೇ ಸಾಕು. ಕುಡಿತ ಅನ್ನೋದು ಬಾಯಿಯ ಮೂಲಕ ಹೋಗುತ್ತೆ ಅಲ್ವಾ? ಆ ಒಂದು ಇಂದ್ರಿಯ ಸಾಕು ಆ ಮನುಷ್ಯನ ಬುದ್ಧಿಯನ್ನ ಅಪಹರಣ ಮಾಡೋಕೆ. ಆ ರೀತಿ ಕೈ ಕಳ್ತನ ಮಾಡಬೇಕು ಮಾಡಬೇಕು ಅಂತ ಕೈ ಕಡಿತಾ ಇರತ್ತೆ. ಯಾವಾಗ ಹೋಗಿ ನಾನು ಕದಿತೀನೋ ಅನ್ನುವಂಥ ಒಂದು ಮನಸ್ಥಿತಿಗೆ ಅವನು ಬಂದ್ಬಿಟ್ಟಿರ್ತಾನೆ. ಒಂದು ಇಂದ್ರಿಯದ ಮೂಲಕನೇ ಆ ಬುದ್ಧಿಯನ್ನ ಅಪಹರಣ ಮಾಡ್ಕೊಂಡ್ಬಿಡುತ್ತದೋ. ಸೊ ಅದಕ್ಕೆ ಹೇಳೋದು, ಇಂದ್ರಿಯಗಳು ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿರುವಂಥದ್ದು. ಆ ಇಂದ್ರಿಯದ ಜೊತೆ ಯಾವಾಗ ಮನಸ್ಸು ಸೇರ್ಕೊಂಡ್ಬಿಡುತ್ತೋ ಆಗ ಮನುಷ್ಯನ ಬುದ್ಧಿ ಅನ್ನೋದು ಅಪಹರಣ ಮಾಡುತ್ತೆ. ಈ ವಿಷಯದ ಬಗ್ಗೆ 2ನೇ ಅಧ್ಯಾಯದಲ್ಲಿ 67ನೇ ಶ್ಲೋಕದಲ್ಲಿ ಭಗವಂತ ಹೇಳಿದಾನೆ. ಅದು ಯಾವ ಶ್ಲೋಕ ಅಂತಂದ್ರೆ, ಇಂದ್ರಿಯಾಣಾಂ ಹಿ ಚರತಾಂ ಯನ್ ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ. ಅಂದ್ರೆ ಹೇಗೆ ನೀರಿನಲ್ಲಿ ಚಲಿಸ್ತಾ ಇರುವಂತಹ ಒಂದು ದೋಣಿ ಇರುತ್ತಲ್ಲ, ಅದನ್ನ ವಾಯು ಅಪಹರಣ ಮಾಡುತ್ತೋ. ಈಗ ನೀರಲ್ಲಿ ದೋಣಿ ಹೋಗ್ತಾ ಇರುತ್ತೆ, ಆದ್ರೆ ಗಾಳಿ ಬಂದಾಗ ಆ ನಾವೆಯನ್ನ ಅಪಹರಣ ಮಾಡುತ್ತೆ ಅಲ್ವಾ? ಅದು ಹೇಗ್ ಬೇಕೋ ಹಾಗೆ ಹೊಡ್ಕೊಂಡು ಹೋಗ್ಬಿಡತ್ತೆ ಗಾಳಿ ಅದನ್ನ. ಅದೇ ರೀತಿ ವಿಷಯಗಳಲ್ಲೇ ನಿರಂತರವಾಗಿ ಚಲಿಸ್ತಾ ಇರುವಂತಹ ಇಂದ್ರಿಯಗಳಲ್ಲಿ ಮನಸ್ಸು ಯಾವ ಇಂದ್ರಿಯದ ಜೊತೆನೇ ಇರುತ್ತೋ ಆ ಒಂದೇ ಒಂದು ಇಂದ್ರಿಯ ಸಾಕು ಆ ಮನುಷ್ಯನ ಬುದ್ಧಿಯನ್ನ ಅಪಹರಣ ಮಾಡಿಬಿಡುತ್ತೆ. ಒಂದು ಇಂದ್ರಿಯ ಸಾಕು ಒಬ್ಬ ಮನುಷ್ಯನನ್ನ ಹಾಳು ಮಾಡೋದಿಕ್ಕೆ ಮತ್ತೆ ಉದ್ಧಾರ ಮಾಡೋದಕ್ಕೂ ಕೂಡ. ಮನಸ್ಸು ತುಂಬಾ ಇಂಪಾರ್ಟೆಂಟ್ ಅಂತ ಅದಕ್ಕೆ ಹೇಳ್ತಾರೆ. ಮನಸ್ಸು ನಮ್ಮ ಮಿತ್ರನೂ ಆಗ್ಬೋದು, ಶತ್ರುನೂ ಆಗ್ಬೋದು ಅಂತ ಭಗವದ್ಗೀತೆನಲ್ಲೇ ಭಗವಂತ ಹೇಳ್ತಾನೆ. ಆ ವಿಚಾರ ಬಂದಾಗ ಅದನ್ನ ತಿಳ್ಕೊಳ್ಳೋಣ. ಸೊ ಈ ಮಾತುಗಳಿಂದ ನಮಗೇನ್ ಅನ್ಸುತ್ತೆ, ಈಗ ಮನಸ್ಸಿಗಿಂತ ಇಂದ್ರಿಯಗಳ ಪ್ರಾಬಲ್ಯ ಹೆಚ್ಚು ಅನ್ನೋದು ನಮಗ್ ಗೊತ್ತಾಗ್ತಾ ಇದೆ ಅಲ್ವಾ? ಒಂದೇ ಒಂದು ಇಂದ್ರಿಯದ ಜೊತೆ ಆ ಮನಸ್ಸು ಸೇರ್ಕೊಂಡ್ರು ಸಾಕು, ಅದು ನಮ್ಮನ್ನ ಹಾಳು ಮಾಡುತ್ತೆ ಅಂತ ಹೇಳಿದಾರಲ್ಲ. ಇದರಿಂದ ನಮಗೇನ್ ಗೊತ್ತಾಗುತ್ತೆ, ಮನಸ್ಸಿಗಿಂತ ಇಂದ್ರಿಯಗಳ ಒಂದು ಪ್ರಾಬಲ್ಯತೆನೆ ಹೆಚ್ಚು ಅನ್ನೋದು ಗೊತ್ತಾಗುತ್ತೆ. ಬುದ್ಧಿಗಿಂತಾನೂ ಕೂಡ ಮನಸ್ಸಿನ ಸಹಾಯದಿಂದ ಈ ಇಂದ್ರಿಯಗಳ ಪ್ರಾಬಲ್ಯತೆ ಕೂಡ ಸಿದ್ಧವಾಗ್ತಾ ಇದೆ. ಈ ರೀತಿ ಇರಬೇಕಾದ್ರೆ
ಪೂರ್ವಾಪರದಲ್ಲಿ ವಿರೋಧ ಅಂದ್ರೆ ಈ ಹಿಂದೆ ಹೇಳಿರೋ ಪ್ರಕಾರ ಅಂದ್ರೆ ಏನು, ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠ, ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ, ಬುದ್ಧಿಗಿಂತ ಆತ್ಮ ಶ್ರೇಷ್ಠ ಅಂತ ಹೇಳ್ತಾ ಇದಾರಲ್ಲ. ಆದ್ರೆ ಇಲ್ಲಿ ನಾವು ತಿಳ್ಕೊಳ್ತಾ ಇರೋ ಪ್ರಕಾರ ಇಂದ್ರಿಯನೇ ಸ್ಟ್ರಾಂಗ್ ಅನ್ನಿಸ್ತಾ ಇದೆ, ಅದೇ ಅದೇ ಪ್ರಾಮುಖ್ಯತೆಯನ್ನ ಪಡಿತಾ ಇದೆ ಅಂತ ಇದೆಯಲ್ಲ. ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇರೋದು. ನೋಡಿ, 60ನೇ ಶ್ಲೋಕದಲ್ಲಿ ಭಗವಂತ ಏನ್ ಹೇಳಿದಾನೆ, 67ನೇ ಶ್ಲೋಕದಲ್ಲಿ ಭಗವಂತ ಏನ್ ಹೇಳಿದಾನೆ, ಎರಡನ್ನೂ ಕೇಳಿ ಇದ್ರ ಪ್ರಕಾರ ನೋಡಿದಾಗ ಇಂದ್ರಿಯಗಳೇ ಶ್ರೇಷ್ಠ ಅಂತ ಅನ್ನಿಸ್ತಾ ಇದೆ ನಮಗೆ. ಅದೇ ಸ್ಟ್ರಾಂಗ್ ಅನ್ನಿಸ್ತಾ ಇದೆ. ಯಾಕೆಂದ್ರೆ ನೋಡಿ, ಒಬ್ಬ ಬುದ್ಧಿವಂತ ಮನುಷ್ಯನ ಮನಸ್ಸನ್ನೂ ಕೂಡ ಇಂದ್ರಿಯಗಳು ಬಲವಂತವಾಗಿ ಅಪಹರಣ ಮಾಡುತ್ತೆ ಅಂತ 60ನೇ ಶ್ಲೋಕದಲ್ಲಿ ಹೇಳಿದಾನೆ. ಇನ್ನು 67ನೇ ಶ್ಲೋಕದಲ್ಲಿ ಏನ್ ಹೇಳಿದಾನೆ, ಒಂದೇ ಒಂದು ಇಂದ್ರಿಯದ ಜೊತೆ ಮನಸ್ಸು ಸೇರ್ಕೊಂಡ್ಬಿಟ್ರೆ ಆ ಇಂದ್ರಿಯಗಳು ಆ ಮನುಷ್ಯನ ಬುದ್ಧಿಯನ್ನ ಅಪಹರಣ ಮಾಡಿಬಿಡುತ್ತೆ ಅಂತ ಹೇಳಿದ್ಮೇಲೆ, ಇಲ್ಲಿ ನೋಡಿದ್ರೆ ಇಂದ್ರಿಯಗಳಿಗಿಂತ ಶ್ರೇಷ್ಠವಾಗಿರುವಂಥದ್ದು ಮನಸ್ಸು ಅಂತ ಹೇಳ್ತಾ ಇದ್ದಾರೆ, ಮನಸ್ಸಿಗಿಂತ ಶ್ರೇಷ್ಠವಾಗಿರುವಂಥದ್ದು ಬುದ್ಧಿ ಅಂತ ಹೇಳ್ತಾ ಇದ್ದಾರೆ, ಬುದ್ಧಿಗಿಂತಲೂ ಶ್ರೇಷ್ಠವಾಗಿರೋದು ಆತ್ಮ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಪ್ರಶ್ನೆ ಹಾಕಿದ್ದಾರೆ. ಇದರ ಉತ್ತರವನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.